ನೀವು ಯಶ್ ಅವ್ರದ ಟಾಕ್ಸಿಕ್ ಫಿಲಮ್ಗೂ ಕೂಡ ಕೆಲಸ ಮಾಡಿದೀರಾ ಅಂತ. ಏನ್ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಯಾವ ತರ ಇತ್ತು ಒಂದು ಎಕ್ಸ್ಪೀರಿಯನ್ಸ್? ಅದರಲ್ಲಿ ನನಗೆ ಆ ಸಿನಿಮಾ ಸಿಗಕ್ಕೆ ಕಾರಣ 3 ವ್ಯಕ್ತಿಗಳು. ಅದು ಹೇಗೆ ಸಿಕ್ತು ಅಂತಂದರೆ, ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಗಂಗಣ್ಣ ಅಂತ. ಅವರು ಒಂದು ಸತಿ ನನಗೆ ಹೇಳಿದರು ಫೋನ್ ಮಾಡಿ, ಈ ಥರ ಟಾಕ್ಸಿಕ್ಕಿಗೇನೋ ಪ್ರಾಸ್ಥೆಟಿಕ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದರು. ಸರಿ ಓಕೆ ಅಂತ ಹೇಳಿದೆ. ಅದಾದಮೇಲೆ ನಾನು ಊರಿಗೆ ಹೊರಟೋಗಿದ್ದೆ, ಅದು ಅಪ್ಡೇಟ್ ಏನೂ ಬರಲಿಲ್ಲ. ಊರಿಗೆ ಹೋಗಿದ್ದೆ. ಆ್ಯಕ್ಚುಲಿ ನಮ್ಮ ವೈಫು ಪ್ರೆಗ್ನೆಂಟ್ ಇದ್ರು ಆ ಟೈಮಲ್ಲಿ. ಊರಿಗೆ ಹೋದಾಗ ಅಲ್ಲಿ ಕಾಲ್ ಬಂತು. ಇದ್ಯಾರು ಒಬ್ಬರು ಪರಮೇಶ್ ಅಂತ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ಇಲ್ವಾ ಸಿದ್ದು, ಒಂದು ಟಾಕ್ಸಿಕ್ ಮೂವಿಗೆ ಪ್ರಾಸ್ಥೆಟಿಕ್ ಬೇಕು ಅಂತೆ, ಬನ್ನಿ ಅಂತಂದರು. ಯಾವಾಗ ಬೇಕು ಅಂತ ಹೇಳಿದೆ. ನಾಡಿದ್ದೇ ಬೇಕು ಅಂತ ಅಂದರು. ಸರಿ ಓಕೆ ಅಂತ ಹೇಳಿದೆ. ನಾನು ಊರಲ್ಲಿದ್ದೀನಿ, ಒಂದು ಸ್ವಲ್ಪ ಹೇಳ್ತೀನಿ ಇರಿ ಅಂತ ಹೇಳಿದೆ. ಅವಾಗ ಅವ್ರು ಇಲ್ಲ, ಊರಲ್ಲಿದ್ದರೂ ಸಹಿತ ನೀನು ಬಂದು ಜಾಯಿನ್ ಆಗು ಬೇಗ, ಇಲ್ಲಂತಂದರೆ ಆಲ್ಮೋಸ್ಟ್ ಇವಾಗ ಬಾಂಬೆ ಟೀಮ್ ಅವ್ರನ್ನ ಕರೆಸಿದ್ದಾರೆ. ಅಲ್ಲಿ ಅವ್ರ ಹತ್ರ ಕೆಲವೊಂದು ಪ್ರಾಸ್ಥೆಟಿಕ್ ಇಲ್ಲ, ಅದಕ್ಕೋಸ್ಕರ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನೀನು ಬಂದರೆ ನಿನಗೆ ಸಿಗುತ್ತೆ ಆ ಪ್ರಾಜೆಕ್ಟು, ಇಲ್ಲಂತಂದರೆ ಬೇರೆಯವ್ರಿಗೆ ಹೊರಟೋಗುತ್ತೆ ಅಂತ ಹೇಳಿದ್ರು. ಆ ಟೈಮಲ್ಲಿ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು ಪರಮೇಶ್ ಸರ್ಗೆ. ಅವಾಗ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದೆ.